Dear viewers, please subscribe to Prabhuvani Ministries official YouTube channel. Share and press the bell icon. ಪ್ರಿಯರೇ, ದಯವಿಟ್ಟು ಪ್ರಭುವಾನಿ ಮಿನಿಸ್ಟ್ರೀಸ್ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡುವುದರ ಮೂಲಕ ಸುವಾರ್ತೆ ಸಾರುವ ಕಾರ್ಯದಲ್ಲಿ ಭಾಗಿಯಾಗಿ ದೇವರ ಆಶೀರ್ವಾದವನ್ನು ಪಡೆಯಿರಿ. Praise the Lord. Hallelujah. ಅಂತ್ಯಕಾಲ ಒಣಗಿದ ಎಲುಬುಗಳ ತಗ್ಗಿನಲ್ಲಿ ದೊಡ್ಡ ಸೈನ್ಯವನ ಕಾಣುವೆ. ಜೀವವ ತುಂಬಿಸಯ್ಯ ನಿನ್ನ ಆತ್ಮದಿ ನುಡಿಯಲು. ಒಣಗಿದ ಎಲುಬುಗಳ ತಗ್ಗಿನಲ್ಲಿ ದೊಡ್ಡ ಸೈನ್ಯವನ ಕಾಣುವೆ. ಜೀವವ ತುಂಬಿಸಯ್ಯ ನಿನ್ನ ಆತ್ಮದಿ ನುಡಿಯಲು. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮನ ನದಿಯಲ್ಲಿ ಮುಳುಗಿಸಯ್ಯ. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮನ ನದಿಯಲ್ಲಿ ಮುಳುಗಿಸಯ್ಯ. ಕಾರ್ಮೆಲಿನ ಬೆಟ್ಟದಲ್ಲಿ ಚಿಕ್ಕ ಕೈ ಮೋಡನ ಕಾಣುವೆ. ಆಹಾಬ ನಡಗುವಂತೆ ಅಗ್ನಿ ಮಳೆಯಾಗಿ ಸುರಿಯಲಯ್ಯ. ಕಾರ್ಮೆಲಿನ ಬೆಟ್ಟದಲ್ಲಿ ಚಿಕ್ಕ ಕೈ ಮೋಡನ ಕಾಣುವೆ. ಆಹಾಬ ನಡಗುವಂತೆ ಅಗ್ನಿ ಮಳೆಯಾಗಿ ಸುರಿಯಲಯ್ಯ. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮನ ನದಿಯಲ್ಲಿ ಮುಳುಗಿಸಯ್ಯ. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮನ ನದಿಯಲ್ಲಿ ಮುಳುಗಿಸಯ್ಯ. ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ. ಸುಗ್ಗಿಕಾಲ ಸಮಯವಿದು, ತಂದೆ ನಿನ್ನಾತ್ಮದಿ ತುಂಬಿಸು. ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ. ಸುಗ್ಗಿಕಾಲ ಸಮಯವಿದು, ತಂದೆ ನಿನ್ನಾತ್ಮದಿ ತುಂಬಿಸು. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮನ ನದಿಯಲ್ಲಿ ಮುಳುಗಿಸಯ್ಯ. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮನ ನದಿಯಲ್ಲಿ ಮುಳುಗಿಸಯ್ಯ. ದೇವರಾತ್ಮ ನನ್ನ ಮೇಲಿದೆ, ದೇವರಾತ್ಮ ನನ್ನ ಮೇಲಿದೆ, ದೇವರಾತ್ಮ ನನ್ನ ಮೇಲಿದೆ, ದೇವರಾತ್ಮ ನನ್ನ ಮೇಲಿದೆ. ಎಲ್ಲರೂ ಸೇರಿ ದೇವರಾತ್ಮ ನನ್ನ ಮೇಲಿದೆ, ದೇವರಾತ್ಮ ನನ್ನ ಮೇಲಿದೆ. ಆಮೆನ್. ದೇವರಾತ್ಮ ನನ್ನ ಮೇಲಿದೆ,
ದೇವರಾತ್ಮ ನನ್ನ ಮೇಲಿದೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ನಮ್ಮನ್ನೇ ಬಿಟ್ಟುಕೊಡುತ್ತಾ ನಮ್ಮ ಕುಟುಂಬವನ್ನ, ಎಲ್ಲ ಕ್ರೈಸ್ತ ವಿರೋಧಿಗಳನ್ನ, ಅದರ ಸಂಘಟನೆಗಳನ್ನ, ತಾಯಿ ಧರ್ಮಸಭೆಯನ್ನ, ಪ್ರಭುವಾಣಿ ಮಿನಿಸ್ಟ್ರಿಯನ್ನ, ಎಲ್ಲಾ ರೋಗಿಗಳನ್ನ ಸಮರ್ಪಿಸುತ್ತಾ ಪ್ರತಿಯೊಂದು ಮಾನವ ಕುಲವನ್ನ ಹಲ್ಲೆಲೂಯಾ 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 ಯೇಸುವೇ ಹಲ್ಲೆಲೂಯಾ ಹಲ್ಲೆಲೂಯಾ ಯೇಸುವೇ ಲೋಕರಕ್ಷಕನೇ, ಮಾನವನಿಗಾಗಿ ಬಂದವನೇ, ಪಾಪಿಗಳಿಗಾಗಿ ಬಂದವನೇ. ಹಲ್ಲೆಲೂಯಾ ಹಲ್ಲೆಲೂಯಾ ಯೇಸುವೇ ಹಲ್ಲೆಲೂಯಾ 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 ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ದೂತ ಸಂತರೇ, ಕಾವಲು ದೂತರೇ, ರಕ್ತ ಸಾಕ್ಷಿಗಳೇ, ಎಲ್ಲ ಅಪೊಸ್ತಲರೇ, ಪ್ರವಾದಿಗಳೇ, ನಮ್ಮೆಲ್ಲರ ದುಃಖ, ನಮ್ಮೆಲ್ಲರ ನೋವುಗಳು, ವೈದ್ಯನಿಂದಲೂ ಸಾಧ್ಯವಾಗದಂತ ಅನೇಕ ರೋಗಗಳು, ನಮ್ಮ ಸಮಸ್ಯೆಗೆ ಪರಿಹಾರ ಸಿಗದಂತ ಸಂದರ್ಭ, ಜನರ ಮಧ್ಯದಲ್ಲಿ ಜನರಲ್ಲಿ ತೋಡಿಕೊಂಡಂತ ಕಷ್ಟ, ದುಃಖ, ವೇದನೆಗಳನ್ನ ಕೇಳಿದಂತ ಜನ, ಹಿಂದೆ ಹೀಯಾಳಿಸಿ ಕೇಕೆ ಹಾಕಿ ನಗಾಡಿದಂತ ಜನ, ಇದೋ ಮನನೊಂದು ಬಂದು ನಿಂತಿರುವಂತ ಈ ಜಾಗ, ಇದು ನನ್ನ ದೇವರಲ್ಲ, ಯಾರೋ ಹೇಳಿ ಕಳಿಸಿದಂತ ಈ ಜಾಗ. ಪ್ರಿಯ ಮಗಳೇ, ಮಗನೇ, ಯಾರು ಹೇಳಿಲ್ಲ, ನಾನೇ ನಿಜವಾದ ದೇವನು. ಅಲೆ ಮಾರಿಯ ರೀತಿಯಲ್ಲಿ ನೀನು ಅಲದಂತ ದಿನಗಳು, ನಾನು ನಿನ್ನ ಮೇಲೆ ಒಂದು ಅಕ್ಕರೆಯನ್ನ ಇಟ್ಟಿದ್ದೆ. ನಿನ್ನ ನಿಷ್ಕಳಂಕ ಹೃದಯವನ್ನು ನಾನು ನೋಡಿದೆ. ನಿನ್ನನ್ನು ನರಕಕ್ಕೆ ದಬ್ಬುವ ಸೈತಾನನ ವಶದಿಂದ ಆ ಸ್ವರ್ಗಕ್ಕೆ ನಿನ್ನನ್ನು ಒಯ್ಯುವುದಕ್ಕಾಗಿ, ಸತ್ಯವನ್ನ ತಿಳಿಸುವುದಕ್ಕಾಗಿ ಒಂದು ವ್ಯಕ್ತಿಯ ಮೂಲಕ ನಾನು ಇಲ್ಲಿ ನಿನ್ನನ್ನು ಬರಮಾಡಿದ್ದೇನೆ. ನಿನಗೆ ರಕ್ಷಣೆ ಇಲ್ಲಿ, ನಿನ್ನ ಬದುಕಿಗೆ, ನಿನ್ನ ಒಂದೊಂದು ಕ್ಷಣದ ಅವಸ್ಥೆಗೆ ಉತ್ತರ ನಾನು. ನನ್ನಲ್ಲಿ ವಿಶ್ವಾಸ ಇಟ್ಟು ನೀನು ಬಂದಿದ್ದೀಯಾ, ಮತ್ತೆ ಹಿಂತಿರುಗಿ ಲೋಕದ ಕಡೆ ಹೋಗಬೇಡ. ಲೋಕ ಕೊಡುವುದು ಕೇವಲ ಕ್ಷಣದ ಸುಖ, ಜನರ ಬಾಯಲ್ಲಿ ಬರುವಂಥದ್ದು ಅವರ ಇಚ್ಛೆಗೆ ಅನುಸಾರವಾದಂಥ ಉತ್ತರಗಳು. ಅದಕ್ಕೆ ನಿನ್ನ ತಳ್ಳನನ್ನಾಗಬೇಡ, ಅದಕ್ಕೆ ನಿನ್ನ ಬುದ್ಧಿಶಕ್ತಿಯನ್ನು ಕೊಡಬೇಡ. ದೇವರ ಮಾತನ್ನು ಕೇಳುವ ಮನುಷ್ಯನೇ ನೀನು ಉತ್ತಮನು ಎಂಬುದಾಗಿ ನುಡಿದಂತ ವಾಕ್ಯ. ಮನುಷ್ಯನ ಮಾತನ್ನು ಕೇಳಿದಲ್ಲಿ ನಿನಗೆ ಸ್ವರ್ಗೀಯ ಅನುಭವವನ್ನು ಅನುಭವಿಸಲು ಸಾಧ್ಯವಿಲ್ಲ. ನಾನು ಕೊಡುವಂತ ಆಜ್ಞೆ ನೀನು ಪಾಲಿಸಿದಲ್ಲಿ, ನನ್ನ ವಾಕ್ಯದಲ್ಲಿ ಬಲ ಇದೆ ಎಂಬುದಾಗಿ ನಾನು ನಿನ್ನನ್ನು ಬರಮಾಡಿದಂಥ ಈ ಸಂದರ್ಭವನ್ನು ನಿನ್ನದಾಗಿಸಿಕೊಂಡಲ್ಲಿ ಸ್ವರ್ಗೀಯ ಅನುಭವ ಲೋಕದಲ್ಲೂ ಪರಲೋಕದಲ್ಲೂ. ಅದಕ್ಕಾಗಿ ಈ ನಿಮಿಷ ನಿಮ್ಮನ್ನ, ನಿಮ್ಮ ಕುಟುಂಬವನ್ನು ಸಮರ್ಪಿಸಿಕೊಡಿ. ನಿಮ್ಮ ಬದುಕಿನಲ್ಲಿ ನಡೆದಂತ ಅನೇಕ ಅವಮಾನಗಳು, ನಿಮ್ಮನ್ನ ಹೀಯಾಳಿಸಿದಂತ ಜನ, ಸಾಲದ ಹೊರೆಗಳು, ತೀರಲಾರದಂತ ಕಷ್ಟ, ನಿನ್ನ ಕುಟುಂಬದಲ್ಲಿ ದಿನಂಪ್ರತಿ ಅಸಮಾಧಾನ, ಸಂತೋಷದ ಬದುಕಿಲ್ಲದಂತ ನಿನ್ನ ಜೀವಿತ, ಇದು ಯಾವಾಗ ನೋಡಿದರೂ ನಿನ್ನ ಮನೆಯಲ್ಲಿ ರೋಗದ ಅವಸ್ಥೆ.
ನಾನಾ ರೀತಿಯ ಲೋಕದ ಲೌಕಿಕ ಚಿಂತೆಗಳು, ಯಾರೋ ನನಗೆ ಮಾಟ ಮಾಡಿದ್ದಾರೆ ಎಂಬ ಹಲವಾರು ಕೆಟ್ಟ ಚಿಂತೆ, ಕೆಟ್ಟ ಆಲೋಚನೆ. ಓ ಪ್ರಿಯ ಮಗಳೇ, ಮಗನೇ, ನಿನ್ನ ಚಿಂತಾ ಭಾರವನ್ನ ನನಗೆ ಹೊರಿಸು ಎಂಬುದಾಗಿ ಈ ಲೋಕದಲ್ಲಿ ಯಾವ ದೇವರು ಹೇಳಿಲ್ಲ, ಯಾವ ಶಕ್ತಿಯೂ ಹೇಳಿಲ್ಲ, ಯಾವ ವ್ಯಕ್ತಿಯೂ ಹೇಳಿಲ್ಲ. ಹೇಳಿದ್ದಾರೆ ಯೇಸು ಮಾತ್ರವೇ. ನಿನ್ನ ಚಿಂತಾ ಭಾರವನ್ನ ನನಗೆ ಹೊರಿಸು, ನೀನು ನಿಶ್ಚಿಂತನಾಗಿರು ಎಂಬುದಾಗಿ. ಅದಕ್ಕಾಗಿ ಈ ನಿಮಿಷದಲ್ಲಿ ನಿಮ್ಮೆಲ್ಲ ಚಿಂತಾ ಭಾರವನ್ನ ದೇವನಿಗೆ ಹೊರಿಸುತ್ತಾ, ದೇವನ ಪರಿಶುದ್ಧವಾದಂಥ ವಾಗ್ದಾನವುಳ್ಳ ವಾಕ್ಯ ನಿನ್ನ ಹೃದಯದಲ್ಲಿ ಹಚ್ಚ ಹಸಿರಾಗಿ ಉಳಿಯುವ ಆ ಕೃಪಾ ವರವನ್ನು ಅನುಗ್ರಹಿಸಿ ಎಂಬುದಾಗಿ ಕೇಳಿಕೊಳ್ಳುತ್ತಾ, ಇವತ್ತು ತೀರ್ಮಾನ ಮಾಡುವಂತ ತೀರ್ಮಾನ ನಿನ್ನ ಸಾಯುವಿನ ತನಕ ಅದು ತೀರ್ಮಾನವಾಗಿರಲಿ. ದೇವರು ಇಲ್ಲಿ ಕರ್ಕೊಂಡು ಬಂದದ್ದು ನಿನ್ನನ್ನ ಬರಮಾಡಿದ್ದು ನಿನ್ನನ್ನ ನರಕದಿಂದ ಪಾರು ಮಾಡುವುದಕ್ಕಾಗಿ. ಅದಕ್ಕಾಗಿ ಉತ್ತಮ ಬದುಕಿಗಾಗಿ ದಾಹದೊಂದಿಗೆ ದೇವನಲ್ಲಿ ಪ್ರಾರ್ಥಿಸು, ಬಿಟ್ಟುಕೊಡು, ಕ್ಷಮಿಸು, ನಿನ್ನ ಪಾಪಗಳು ಕ್ಷಮಿಸಲ್ಪಡುತ್ತದೆ ಎಂಬುದಾಗಿದೆ ದೇವರ ವಾಕ್ಯ. ದೂತ ಸಂತರೇ, ಕಾವಲು ದೂತರೇ, ರಕ್ತ ಸಾಕ್ಷಿಗಳೇ, ಎಲ್ಲ ಅಪೋಸ್ತಲರೇ, ಪ್ರವಾದಿಗಳೇ, ಪರಿಶುದ್ಧ ಕನ್ನಿಕೆಯೇ, ಈ ಆಲಯದ ಸಂತರಾದ ಸಂತ ಸೆಬಾಸ್ಟಿಯನರೇ, ತೆರೆಸಮ್ಮನವರೇ, ನಮ್ಮೆಲ್ಲರಿಗೂ ಬೇಕಾದಂತ ಕೃಪಾ ಆಶೀರ್ವಾದವನ್ನು ಯಾರೆಲ್ಲ ನಮಗಾಗಿ ಪ್ರಾರ್ಥಿಸಿ ಎಂಬುದಾಗಿ ಕೇಳಿಕೊಂಡಿದ್ದಾರೋ ಎಲ್ಲರನ್ನ ಮೊಬೈಲಲ್ಲಿ, ವಾಟ್ಸಾಪ್ ಮೂಲಕ, ಪತ್ರಗಳ ಮೂಲಕ, ಫೋನಲ್ಲಿ ಸಿಕ್ಕಿದಂತ ಸಿಗದೇ ಇರುವಂತ ವ್ಯಕ್ತಿಗಳನ್ನ ಸಹ ಸ್ಮರಿಸಿಕೊಳ್ಳುತ್ತಾ ಪ್ರತಿಯೊಬ್ಬರಿಗಾಗಿ ಈ ನಿಮಿಷದಲ್ಲಿ ಆ ದೇವನ ಆಶೀರ್ವಾದವು, ಕೃಪೆಯು ಅವರ ಮನೆಯನ್ನ, ಹೃದಯವನ್ನ, ಅವರ ಪರಿಸರವನ್ನ ತುಂಬಲಿ ಎಂಬುದಾಗಿ ನಮ್ಮನ್ನೇ ಒಪ್ಪಿಸಿಕೊಡುತ್ತಾ ಪ್ರಾರ್ಥಿಸುತ್ತಾ, ಎಲ್ಲರೂ ಒಟ್ಟಾಗಿ ನಮ್ಮೋ ಮರಿಯೇ, ವರಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ನಮ್ಮೆಲ್ಲರಿಗಾಗಿ, ನಮ್ಮ ಕುಟುಂಬ, ನಮ್ಮ ರಾಜ್ಯ, ದೇಶ, ಪ್ರತಿಯೊಂದು ಮಾನವನಿಗಾಗಿ ಪ್ರಾರ್ಥಿಸಿರಿ ತಾಯಿ. ನಮ್ಮನ್ನೇ ಅಭಿಷೇಕ ಮಾಡಿಕೊಳ್ಳುತ್ತಾ ನಮ್ಮ ಬಲಗೈಯನ್ನ ಹಣೆಯ ಮೇಲಿಟ್ಟು ಎಡಗೈಯನ್ನ ಹೃದಯದ ಭಾಗದಲ್ಲಿಟ್ಟು 10 ಜನಕ್ಕೆ ಕೇಳುವಷ್ಟು ನಾವು ಜೋರಾಗಿ ಹೇಳೋಣ. ಪಿತನಿಗೂ ಸುತನಿಗೂ ಪವಿತ್ರ ಆತ್ಮನಿಗೂ ಮಹಿಮೆ ಉಂಟಾಗಲಿ, ಆದಿಯಲ್ಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಪ್ರೈಸ್ ಲಾರ್ಡ್. ಅಕ್ಕಪಕ್ಕ ಒಂದು ಪ್ರೈಸ್ ಲಾರ್ಡ್ ಹೇಳ್ರಿ. ದಯವಿಟ್ಟು ಕುಳಿತುಕೊಳ್ರಿ. ಕೆಳಗೆ ತಣ್ಣಗಿರತ್ತೆ, ಮೇಲೆ ಕೂತ್ಕೊಳ್ರಿ. ಅಭ್ಯಾಸ ಇದೆಯಾ? ಪ್ರೈಸ್ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಪ್ರಭು ಯೇಸುವಿನ ನಾಮದಲ್ಲಿ ಈ ಸಂಜೆ ನಿಮ್ಮೆಲ್ಲರನ್ನ ವಂದಿಸುತ್ತಾ, ದೇವನ ಪರಿಶುದ್ಧವಾದಂಥ ವಾಗ್ದಾನವುಳ್ಳ ವಾಕ್ಯವನ್ನು ನಾವು ಧ್ಯಾನಿಸುವಾಗ ದೇವರು ನಮ್ಮೆಲ್ಲರನ್ನ ಆಶೀರ್ವದಿಸಿ ಅನುಗ್ರಹಿಸಿ ಸರ್ವ ಆಪತ್ತುಗಳಿಂದ ನಮ್ಮನ್ನು ಬಿಡಿಸುವಂಥ ದೇವನು ನಮ್ಮನ್ನು ಅನುಗ್ರಹಿಸಿ ನಿತ್ಯ ಜೀವದೆಡೆಗೆ ನಮ್ಮನ್ನು ನಡೆಸಲಿ ಎಂಬುದಾಗಿ ಕೇಳಿಕೊಳ್ಳುತ್ತಾ ವಾಕ್ಯವನ್ನು ಧ್ಯಾನಿಸೋಣ. ಮೊಬೈಲ್ ತಂದಿರೋರು ದಯವಿಟ್ಟು ಮೊಬೈಲನ್ನು ಸ್ವಿಚ್ ಆಫ್ ಮಾಡಿಕೊಡ್ರಿ. ಯಾರು ವೈಬ್ರೇಟರ್ಗೂ ಹಾಕ್ಬಿಡ್ರಿ, ಸೈಲೆಂಟ್ ಮಾಡಿಕೊಡ್ರಿ. ಮೊಬೈಲನ್ನು ಎತ್ತಿ ನೀವು ಹೊರಗೆ ಎತ್ಕೊಂಡು ಓಡಬೇಡ್ರಿ. ಕಾರಣಕ್ಕೆಂದರೆ ವಾಕ್ಯ ಕೇಳುವಾಗ, ನಿಮ್ಮನ್ನು ಸ್ಪರ್ಶಿಸುವ ವಾಕ್ಯ ಬರುವಾಗ ಸೈತಾನು ಫೋನ್ ಮೂಲಕ ನಿಮಗೆ ಹೊರಗೆ ಹೊರಟೋಗ್ತೀರಿ. ಅದಕ್ಕಾಗಿ ದಯವಿಟ್ಟು ಯಾರು ಮೊಬೈಲನ್ನು ಯೂಸ್ ಮಾಡಬೇಡ್ರಿ. 1 ಗಂಟೆಗಳ ಕಾಲ ನಿಮ್ಮ ಹೃದಯವನ್ನು ದೇವರಿಗೆ ಸಮರ್ಪಿಸಿಕೊಡ್ರಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಿ ಅನುಗ್ರಹಿಸುವಂಥ ದೇವರು. ಪ್ರೈಸ್ ದಿ ಲಾರ್ಡ್. ವಿಮೋಚನಾ ಕಾಂಡ, ಎಕ್ಸೋಡಸ್ ವಿಮೋಚನಾ ಕಾಂಡ 13ನೇ ಅಧ್ಯಾಯ. ವಿಮೋಚನಾ ಕಾಂಡ 13ನೇ ಅಧ್ಯಾಯ, ವಾಕ್ಯ 3, 4, 5, 6 ವಾಕ್ಯ. ಈ ದಿನವನ್ನು ನೀವು ಸ್ಮರಿಸಬೇಕು.
ಈ ದಿನದಲ್ಲೇ ಸರ್ವೇಶ್ವರ ಸ್ವಾಮಿ ತಮ್ಮ ಭುಜಬಲ ಪ್ರಯೋಗಿಸಿ ನಿಮ್ಮನ್ನು ಅಲ್ಲಿಂದ ವಿಮೋಚಿಸಿದರು. ಈ ದಿನದಂದು ನೀವು ಹುಳಿ ಬೆರೆತದ್ದನ್ನು ತಿನ್ನಕೂಡದು. ಚೈತ್ರ ಮಾಸದೆ ಈ ದಿನದಂದು ನೀವು ಹೊರಟುವರು. ಸರ್ವೇಶ್ವರ ನಿಮ್ಮ ಪೂರ್ವಜರಿಗೆ ಪ್ರಮಾಣವಾಗಿ ಹೇಳಿದಂತೆ ನಿಮ್ಮನ್ನು ಹಾಲು ಜೇನು ಹರಿಯುವ ನಾಡಿಗೆ, ಅಂದರೆ ಕಾನಾನ್ಯರು, ಹಿತ್ತಿಯರು, ಅಮೋರಿಯರು, ಹಿವ್ವಿಯರು ಹಾಗೂ ಯೆಬೂಸಿಯರು ವಾಸವಾಗಿರುವ ನಾಡಿಗೆ ಕರೆದು ತಂದು ಅದನ್ನು ನಿಮ್ಮ ಕೊಟ್ಟಾಗ ನೀವು ಈ ಆಚರಣೆಯನ್ನು ಈ ತಿಂಗಳಿನಲ್ಲೇ ನಡೆಸಬೇಕು. Praise the Lord. Hallelujah. Hallelujah. ದೇವರದ್ದು ಒಂದು ನಿಯಮ ಇದೆ. ಈ ನಿಯಮವು ಅತಿ ಪರಿಶುದ್ಧವಾದದ್ದು. ಈ ಲೋಕದಲ್ಲಿ ನಾವು ಜೀವಿಸುವಾಗ ನಮಗೆ ಆದಂಥ ಒಂದು ನಿಯಮ ಕಾನೂನುಗಳಿದ್ದಾವೆ. ರಸ್ತೆಯಲ್ಲಿ ಹೋಗುವಾಗ ಒಂದು ನಿಯಮ ಇದೆ. ನಾವೊಂದು ಜಾಗವನ್ನು ಪಡೆಯುವಾಗ ಒಂದು ನಿಯಮ ಇದೆ. ಮನೆ ಕಟ್ಟುವಾಗ ಒಂದು ನಿಯಮ ಇದೆ. ಎಲ್ಲದಕ್ಕೂ ಒಂದು ನಿಯಮ, ಹೌದಲ್ಲ? ನಾವು ಮಕ್ಕಳನ್ನು ಶಾಲೆಗೆ ಸೇರಿಸುವಾಗಲೂ ಅಲ್ಲಿ ಒಂದು ನಿಯಮ ಇದೆ, ನಮಗಿದೆಲ್ಲ ಒದಗಿಸಿ ಕೊಡ್ರಿ. ನಿಯಮಗಳು ಲೋಕದಲ್ಲಿ ಹಲವಾರು, ಪ್ರತಿಯೊಂದಕ್ಕೂ ನಿಯಮ ಇದೆ. ಹಾಗಾದರೆ ಸ್ವರ್ಗಕ್ಕೆ ಹೋಗುವಾಗಲೂ ಒಂದು ನಿಯಮ ಇದೆ ಎಂಬುದಾಗಿ ಮರಿಬೇಡ್ರಿ. ಸ್ವರ್ಗಕ್ಕೆ ಈಸಿ ಅಲ್ಲ. ಎಲ್ರಿಗೂ ಇಷ್ಟ ನಾ ಸತ್ತಾಗ ಸ್ವರ್ಗಕ್ಕೆ ಹೋಗ್ಬೇಕು ಎಂಬುದಾಗಿ. ಆದರೆ ಸ್ವರ್ಗ ಎಂಬುದು ನಿನ್ನ ಜೀವಿತದಲ್ಲಿ ಸ್ವರ್ಗದ ನಿಯಮವನ್ನು ಪಾಲಿಸಬೇಕು. ಈ ಲೋಕದಲ್ಲಿ ನೀನು ಯಾವ ರೀತಿಯಲ್ಲಿ ಎಲ್ಲದಕ್ಕೂ ಒಂದು ಕಾನೂನು, ಎಲ್ಲದಕ್ಕೂ ಒಂದು ನಿಯಮ ಇದೆಯೋ ಅದೇ ರೀತಿಯಲ್ಲಿ ಸ್ವರ್ಗಕ್ಕೆ ಹೋಗುವಾಗ, ಸ್ವರ್ಗಕ್ಕೆ ಯಾರು ಹೋಗುವಂಥದ್ದು, ಯಾವಾಗ ಹೋಗುವಂಥದ್ದು, ಈ ಪ್ರಶ್ನೆಗೆ ನಾವು ಸತ್ತಾಗ ಸ್ವರ್ಗವನ್ನು ನೋಡುವಂಥದ್ದು. ಬದುಕುವಾಗ ಸ್ವರ್ಗ ಇಲ್ಲ, ಸತ್ತಾಗ ಸ್ವರ್ಗ. ಸತ್ತಾಗ ನಮ್ಮ ಆತ್ಮವು ದೇವನ ಕಡೆಗೆ. ಅದಕ್ಕೆ ಮನುಷ್ಯ ಏನಾದರೂ ಅಕಸ್ಮಾತ್ ಸಾಲದಿಂದಲೋ ನಾನಾ ಪ್ರಶ್ನೆಗಳಿಂದಲೋ ಅವನು ಸತ್ತೋದಾಗ, ಆತ್ಮಹತ್ಯೆ ಮಾಡಿಕೊಂಡಾಗ ಅದರ ಹೆಸರು ಆತ್ಮಹತ್ಯೆ, ಶರೀರ ಹತ್ಯೆ ಅಲ್ಲ. ಅಲ್ಲಿ ಮನುಷ್ಯ ಸತ್ತೋಗ್ತಾನೆ. ಮನುಷ್ಯ ನೇಣ ಹಾಕಿಯೋ, ಪಾಯ್ಸನ್ ಕುಡ್ದೋ, ಇಲ್ಲ ನೀರಲ್ಲಿ ಬಿದ್ದೋ, ಕೆರೆಯಲ್ಲಿ ಬಿದ್ದೋ, ಎಲ್ಲೋ ಬಿದ್ದವನು ಸೂಸೈಡ್ ಮಾಡ್ಕೊಳ್ತಾನೆ. ಆ ಟೈಟಲ್ ಏನು ಕೊಡ್ತಾರೆ? ಆತ್ಮಹತ್ಯೆ ಮಾಡ್ಕೊಂಡ, ಆತ್ಮಹತ್ಯೆ ಮಾಡಿಕೊಂಡ್ಲು. ಈ ಆತ್ಮವು ಹತ್ಯೆ ಆಗ್ತದೆ. ಆತ್ಮವನ್ನು ನಾವು ಸಾಯಿಸ್ತೇವೆ. ಆತ್ಮವನ್ನು ನಾವು ನರಕಕ್ಕೆ ದಬ್ಬುವಂಥದ್ದೇ ಆತ್ಮಹತ್ಯೆ. ಶರೀರ ಹತ್ಯೆ ಅಲ್ಲ. ಶರೀರ ಮಣ್ಣಲ್ಲಿ ಮಣ್ಣಾಗಿ, ಶರೀರವು ಕಸಕ್ಕೆ ಸಮ ಎಂಬುದಾಗಿದೆ ಬೈಬಲ್. ನಮ್ಮ ಶರೀರವು ಯಾವುದಕ್ಕೆ ಸಮ? ಕಸಕ್ಕೆ ಸಮ. ಸತ್ತ ಮೇಲೆ ಆಕ್ಸಿಡೆಂಟ್ ಎಲ್ಲ ಆಗ್ತದೆ ನೋಡ್ರಿ. ನಾನೊಂದು ನಮ್ಮ ರಿಲೇಷನ್ ಅಲ್ಲೇ ಒಂದು ಸಾವಾಯಿತು. ಆ ಸಾವಾಗಿ ಆ ಬಾಡಿಯನ್ನು ತಗೊಂಡು ಬರುವಾಗ ಮೋರ್ಚರಿಯಲ್ಲಿ ಇಟ್ಟಿದ್ರು, ಫ್ರೀಸರಲ್ಲಿ ಇಟ್ಟಿದ್ರು. ಅಲ್ಲಿ 5 ದಿನ ಆಗಿತ್ತು ಬಾಡಿ ಅಲ್ಲಿಟ್ಟು. ಅದನ್ನು ತೆಗೆದು ತಗೊಂಡು ಬರುವಾಗ ಆ ಬಾಡಿ ಮೇಲೆ ಇನ್ನೊಂದು ಬಾಡಿ ಇತ್ತು. ಎಲ್ಲ ದುರ್ವಾಸನೆ ಹಾಗೂ ಲೆಕ್ಕ ಇಲ್ಲದಷ್ಟು ಹುಳಗಳು. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯೇ, ದೇವನ ವಾಕ್ಯ ಹೇಳ್ತದೆ, ಈ ಲೋಕದಲ್ಲಿ ನಿನ್ನ ಆತ್ಮವು ಅತಿ ಪರಿಶುದ್ಧವಾಗಿ ಕಾಪಾಡಿಕೊ. ಅದಕ್ಕಾಗಿಯೇ ಈ ಶರೀರದಲ್ಲಿ ದೇವನು ಆತ್ಮವನ್ನು ಕೊಟ್ಟ. ಇಲ್ಲಿ ಒಂದು ವ್ಯಕ್ತಿಯ ಮೂಲಕ ನಿನಗೆ ರಕ್ಷಣೆಯನ್ನ ದೇವರು ಒದಗಿಸಿ ಕೊಡ್ತಾರೆ. ಈಗ ಯೇಸು ಸ್ವಾಮಿ ನಮ್ಮ ಮಧ್ಯದಲ್ಲಿ ಇಲ್ಲ. ಯೇಸು ಸ್ವಾಮಿಯ ಆತ್ಮವನ್ನು ನಮ್ಮ ಮಧ್ಯದಲ್ಲಿ ಗಳಿಸಿಕೊಟ್ಟಿರ್ತಕ್ಕಂಥ. ಅದಕ್ಕಾಗಿಯೇ ತಂದೆಯಾದಂಥ ದೇವನು ಒಂದು ವ್ಯಕ್ತಿಯನ್ನ ನೇಮಿಸಿ ಆ ವ್ಯಕ್ತಿಯ ಮೂಲಕವೇ ಇಲ್ಲಿ ಇಸ್ರಾಯೇಲ್ ಮಕ್ಕಳಿಗೆ ಬಿಡುಗಡೆಯನ್ನ ತಂದುಕೊಟ್ಟದು. ಆದರೆ ಈ ಇಸ್ರಾಯೇಲ್ ಮಕ್ಕಳಿಗೆ ಒಂದು ಕಾನೂನನ್ನ ಈ ದೇವರು ಕೊಡ್ತಾರೆ. ಜನ ಕೊಟ್ಟದ್ದಲ್ಲ ಕಾನೂನು, ನಿಯಮ ಮಾಡಿದ್ದಲ್ಲ ಕಾನೂನು. ಅಲ್ಲಿ ದೇವರು ಅವರಿಗೆ ಈ ರೀತಿ ಇರಬೇಕೆಂಬುದಾಗಿ ನಿಯಮವನ್ನ ಅವರೆಲ್ಲರಿಗೂ ಕೊಟ್ಟರು. ಈ ನಿಯಮವೇ 10 ಆಜ್ಞೆಗಳು. ಈ ಆಜ್ಞೆಯಲ್ಲಿ 10 ಆಜ್ಞೆಯಲ್ಲಿ 1ನೇ ಆಜ್ಞೆಯೇ ನಿನ್ನ ದೇವನಾದ ಸರ್ವೇಶ್ವರನನ್ನ
ನಿನ್ನ ಪೂರ್ಣ ಹೃದಯದಿಂದ. ಇನ್ನೊಬ್ಬರ ಹೇಳಿಕೆ, ಇನ್ನೊಬ್ಬರ ಕಾರ್ಯ ಅಲ್ಲ. ನಿನ್ನ ದೇವನಾದ ಸರ್ವೇಶ್ವರನನ್ನ ನಿನ್ನ ಮನಪೂರ್ವಕವಾಗಿ ಅಂತರಾಳದೊಂದಿಗೆ, ಪೂರ್ಣ ಹೃದಯದೊಂದಿಗೆ. ಇದರ ಅರ್ಥ ಏನು? ಪೂರ್ಣ ಅಂದ್ರೆ ಅರ್ಥ ಏನು? ಹಲೋ, ಪೂರ್ಣ ಅಂದ್ರೆ ಏನು? ಏನ್ ಬ್ರದರ್, ಪೂರ್ಣ ಅಂದ್ರೆ ಗೊತ್ತಿಲ್ವ ನಿಮಗೆ? ಗೊತ್ತು, ಪೂರ್ಣ ಅಂದ್ರೆ ಗೊತ್ತು. ಆದ್ರೆ ಇಲ್ಲಿ ದೇವರು ಹೇಳುವಂತ ಪೂರ್ಣ ಅಂದ್ರೆ ಏನು? ಇಲ್ಲಿ ದೇವರು ಹೇಳುವಂತ ಪೂರ್ಣ ಅಂದ್ರೆ ನಾವು ದೇವರನ್ನ ಹೋಲುವಂತ ಮನುಷ್ಯ. ಕರೆಕ್ಟಾ? ನಾನು ತಿರ್ಗ ಆದಿಕಾಂಡಕ್ಕೆ ಹೋಗಲ್ಲ. ಆದಿಕಾಂಡದಲ್ಲಿ ದೇವನ ವಾಕ್ಯ ಹೇಳ್ತದೆ, ನನ್ನನ್ನು ನೀನು ಹೋಲುವವನು. ನಮ್ಮನ್ನ ಅಲ್ಲಿ ಪಿತಾ ಸುತ ಪರಿಶುದ್ಧ ಆತ್ಮನನ್ನ ಹೋಲುವಂತ ಮನುಷ್ಯನನ್ನ ಸೃಷ್ಟಿ ಮಾಡೋಣ ಎಂಬುದಾಗಿ ದೇವರು ನಮ್ಮನ್ನು ಸೃಷ್ಟಿ ಮಾಡಿದರು. ಸೃಷ್ಟಿಯ ನಂತರ ನಾವು ದೇವರಿಗೆ ಹೋಲುವವರು. ಕರೆಕ್ಟಾಗಿ ಅರ್ಥ ಮಾಡ್ಕೊಡ್ರಿ ವಾಕ್ಯ. ಈ ನಮ್ಮನ್ನು ಹೋಲುವ ಎಂಬ ಈ ಪದಕ್ಕೆ ದೇವನ ವಾಕ್ಯ ಕಲ್ಪಿಸ್ತದೆ ನಿಯಮ. ನೀನು ನಮ್ಮನ್ನ ಹೋಲುವಾಗ, ನಮ್ಮಂತೆಯೇ ಇರುವಾಗ, ನನ್ನ ಮನುಷ್ಯನನ್ನು ಸೃಷ್ಟಿ ಮಾಡೋಣ ಎಂಬುದಾಗಿ ಸೃಷ್ಟಿಸಲ್ಪಟ್ಟದ್ದೇ ನಾವು. ಓಕೆನಾ? ಹಲೋ. ದೇವರ ಪ್ರತಿಛಾಯೆಯಲ್ಲಿ ಸೃಷ್ಟಿಸಲ್ಪಟ್ಟವರು ನಾವು. ಹಾಗಾದರೆ ದೇವನ ವಾಕ್ಯ ಹೇಳ್ತದೆ ಇಲ್ಲಿ, ಪೂರ್ಣ ಹೃದಯದೊಂದಿಗೆ ನನ್ನನ್ನು ಆರಾಧಿಸು. ಈ ಪೂರ್ಣ ಎಂಬ ಪದ ನಿನ್ನಲ್ಲಿ ನೆರವೇರಬೇಕಾದರೆ, ನೀನು ಆರಾಧಿಸಬೇಕಾದ್ರೆ, ನೀನು ಉದಾಹರಣೆಗೆ ಮಕ್ಕಳನ್ನ ಸ್ಕೂಲ್ಗೆ ಕಳಿಸಿ ಕಾಲೇಜಿಗೆ ಕಳಿಸುವಾಗ ಆ ಮಕ್ಕಳು ಅವರಿಗೆ ಕೊಟ್ಟಂತ, ಈಗ PUC ಫಸ್ಟ್ ಇಯರ್, 10th ಸ್ಟ್ಯಾಂಡರ್ಡ್, ಇಲ್ಲ ಡಿಗ್ರಿ, ಇಲ್ಲ ಇಂಜಿನಿಯರಿಂಗ್, ಇಲ್ಲ ಮೆಡಿಕಲ್, ಯಾವುದೇ ಒಂದು ಸಬ್ಜೆಕ್ಟ್ ಅನ್ನು ಓದುವಾಗ ಅವರಿಗೆ ಆ ವರ್ಷಕ್ಕೆ ಎಷ್ಟು ಪಾಠ, ಯಾವ ಪುಸ್ತಕ ಇದೆ, ಆ ಪುಸ್ತಕವನ್ನು ಪೂರ್ಣವಾಗಿ ಓದಿ ಅವರಿಗೆ ಕೊಡುವಂತ ಎಕ್ಸಾಮೇ ಅವರಿಗೆ ರಿಸಲ್ಟ್. ಕರೆಕ್ಟಾ? ಸೆಕೆಂಡ್ ಇಯರ್ಗೆ ಸಬ್ಜೆಕ್ಟ್ ಬೇರೆ, ಥರ್ಡ್ ಇಯರ್ಗೆ ಸಬ್ಜೆಕ್ಟ್ ಬೇರೆ, ಹಾಗೂ 5th ಇಯರ್, 4th ಇಯರ್, 5th, ಈ ರೀತಿಯಲ್ಲಿ ಸಬ್ಜೆಕ್ಟ್ಗಳು ಬೇರೆ. ಇದೆಲ್ಲವನ್ನ ಓದಿದ ಮೇಲೆ ಮೆಡಿಕಲ್ ಆಗಲಿ, ಇಂಜಿನಿಯರ್ ಆಗಲಿ, 10th ಆಗಲಿ, PU ಆಗಲಿ, ಯಾವುದೇ ಒಂದು ಡಿಗ್ರಿಯನ್ನ ಪಡೆಯುವಾಗ, ಅವನು ಒಂದು ಸರ್ಟಿಫಿಕೇಟ್ ತಗೊಳ್ಳುವಾಗ, ಅವನು ಪೂರ್ಣವಾಗಿ ಈ 3 ವರ್ಷ ಏನು ಸರ್ಕಾರ ನಿಯಮ ಮಾಡಿದೆಯೋ ಆ 3 ವರ್ಷ ಕಾನೂನು ಡಿಗ್ರಿ ಓದಿದ್ರೆ ಅವನಿಗೆ ಪೂರ್ಣವಾದ ಡಿಗ್ರಿ ಓದಿದ್ದಾನೆ ಸರ್ಟಿಫಿಕೇಟ್, ಮೆಡಿಕಲ್ ಓದಿದ್ದಾನೆ ಡಾಕ್ಟರ್ ಸರ್ಟಿಫಿಕೇಟ್, ಇಂಜಿನಿಯರಿಂಗ್ ಮುಗಿಸಿದ್ರೆ ಇಂಜಿನಿಯರಿಂಗ್ ಸರ್ಟಿಫಿಕೇಟ್ ಕೊಡುವಂಥದ್ದು. ಕರೆಕ್ಟಾ? ಹಲೋ. ಅದೇ ರೀತಿಯಲ್ಲಿ ದೇವನು ನಮ್ಮ ಬದುಕಿನಲ್ಲಿ ನಮ್ಮ ಪ್ರತಿಯೊಬ್ಬರಿಗೂ ಒಂದು ನಿಯಮವನ್ನು ಕೊಟ್ಟಿದ್ದಾನೆ. ಆ ನಿಯಮದಲ್ಲೇ ದೇವನ ವಾಕ್ಯ ಹೇಳ್ತದೆ, ಈ ಮೋಶೆಯನ್ನ ದೇವನು ಆರಿಸಿಕೊಂಡು, ದೇವನು ಒಂದು ಮನುಷ್ಯನ ಮೂಲಕ ಕಾರ್ಯವನ್ನ ನಿರ್ವಹಿಸ್ತಾರೆ. ಈಗ ನನ್ನನ್ನು ದೇವನ ಆರಿಸಿಕೊಂಡ್ರು, ನನ್ನ ಮೂಲಕ ಅನೇಕ ಕಾರ್ಯಗಳನ್ನ ದೇವರು ನೆರವೇರಿಸಲಿಕ್ಕಾಗಿ ಈ ಒಂದು ಸೋಮವಾರ ಪ್ರಾರ್ಥನೆ ನಿಮ್ಮ ಮಧ್ಯದಲ್ಲಿ ನಾನು ನಿಂತಿದ್ದೇನೆ. ಈಗ ದೇವನು ಇಲ್ಲಿ ಬಂದು ವಾಕ್ಯ ಹೇಳಲಿಲ್ಲ, ದೇವನ ಯೇಸು ಸ್ವಾಮಿ ಬಂದು ಇಲ್ಲಿ ವಾಕ್ಯವನ್ನು ಬೋಧಿಸಲಿಲ್ಲ. ಆದರೆ ಬೋಧಿಸಿದ್ದನ್ನ ಇಲ್ಲಿ ಜ್ಞಾಪಕ ಪಡಿಸುವುದಕ್ಕಾಗಿಯೇ ಒಂದು ದೈವ ಸೇವಕನನ್ನ ನೇಮಿಸಿ ಇಲ್ಲಿ ಒಂದು ಯಾಜಕರಾಗಿಯೂ ಒಂದು ಧರ್ಮ ಪರಿಶುದ್ಧವಾದಂಥ ವಾಗ್ದಾನದ ವಾಕ್ಯವನ್ನ ಈ ಲೋಕದಲ್ಲಿ ಸಾರುವುದಕ್ಕಾಗಿ ಒಂದು ಬೋಧಕನನ್ನ ದೇವನು ಆರಿಸಿ ಕಳಿಸಿದ ಮೇಲೆ ಇಲ್ಲಿ ಬೋಧಿಸಲ್ಪಟ್ಟಂತ ವಾಕ್ಯ, ಈ ಬೋಧಿಸಲ್ಪಟ್ಟಂತ ವಾಕ್ಯವನ್ನ ನಿಮಗೆ ಸಾರುವುದಕ್ಕಾಗಿಯೇ ಈ ವಾಕ್ಯದ ತಿರುಳನ್ನ, ಈ ವಾಕ್ಯದ ಗೂಢಾರ್ಥವನ್ನ, ಈಗ ಬಟ್ಟೆ ನೀವು ಹಾಕೊಂಡಿದ್ದೀರಿ, ಬಟ್ಟೆ ನಿಮಗೆ ಇಷ್ಟಪಟ್ಟಿದ್ದು ಹೋಗಿ ಶೋರೂಮಲ್ಲಿ ತಗೊಂಡಿದ ತಕ್ಷಣನೇ ಹಾಕೊಂಡು ಬರಕ್ಕಾಗ್ತದಾ? ಹಲೋ. ಪ್ಯಾಂಟ್ ಬಟ್ಟೆ ಇಷ್ಟ ಆಯ್ತು, ಒಳ್ಳೆ ಪ್ಯಾಂಟ್, ಅವ್ರು ಹೇಳಿದ್ರು ಒಳ್ಳೆ ಪ್ಯಾಂಟು, ಇದಕ್ಕೆ ಬೆಲೆ ಜಾಸ್ತಿ, ಹಂಗೆ ಅಂತ ಎಲ್ಲ ಹೇಳಿದ್ರು. ಒಳ್ಳೆ ಶೋರೂಮಲ್ಲಿ ಹೋಗಿ ತಗೊಂಡಿದ್ರಿ, ಎಷ್ಟು ಬೇಕೋ ಅಷ್ಟು ಪೀಸ್ ಕಟ್ ಮಾಡಿಸಿದ್ರಿ. ಕಟ್ ಮಾಡಿದ ತಕ್ಷಣ ಅದು ಪ್ಯಾಂಟ್ ಆಗ್ತದಾ? ಹಲೋ, ಇಲ್ಲ. ಶರ್ಟ್ ಪೀಸ್ ತಗೊಂಡ್ರಿ, ಅದು ಶರ್ಟ್, ಆ ಪೀಸನ್ನ ತಗೊಂಡು ಹಾಕೊಳ್ಳೋಕ್ಕಾಗಲ್ಲ. ಅದನ್ನು ಕಟ್ ಮಾಡಿ, ಅದನ್ನು ಟೈಲರಿಗೆ ಕೊಟ್ಟು ನಿಮ್ಮ ಅಳತೆಗೆ ಕಟ್ ಮಾಡಿ ಹೊಲಿದು ನಿಮಗೆ ಕೊಡುವಂಥದ್ದು. ಆಗ ಆ ಶರ್ಟ್ಗೆ ಪೂರ್ಣ ಶರ್ಟ್ ಎಂಬುದಾಗಿ ಹೇಳ್ತಾರೆ. ಮಿಕ್ಕಿದೆ ಅದು ನೀವು ಈಸ್ಕೊಂಡಿದ್ದು ಬಟ್ಟೆ ಅಷ್ಟೇ, ಅದಲ್ಲ ಬಟ್ಟೆ, ಇದು ಬಟ್ಟೆ ಪಾಲಿಸುವಂಥ ನಿಯಮ
ಪೂರ್ಣ, ಪಾಲಿಸುವಂತ ನಿಯಮವು ಪೂರ್ಣ. ಅದಕ್ಕಾಗಿ ದೇವನು ಈ ನಿಯಮವನ್ನ ನಿಮಗೆ ನನಗೆ ಅನುಗ್ರಹಿಸಿದರು. ಮಗಳೇ ಮಗನೇ, ಈ ಲೋಕವು ನಿನಗೆ ತೆರೆದಿಟ್ಟಂತ ಪಾಪದ ಬಂಧನವು ಈ ಲೋಕದಲ್ಲಿ ಮುಳುಗಿದೆ. ಈ ಲೋಕದಲ್ಲಿ ನೀನು ಜೀವಿಸುವಾಗ ನನ್ನ ನಿಯಮವನ್ನ ಕೇಳಿದ ಕೂಡಲೇ ನಿನ್ನ ಎಲ್ಲಾ ಲೋಕದ ಅನೇಕ ಸ್ವಭಾವಗಳನ್ನು ನಿನ್ನಿಂದ ತೆಗೆದುಹಾಕು. ನಿಯಮ. ನಿನ್ನ ಕೆಟ್ಟ ಆಲೋಚನೆ ನಿಯಮ ತೆಗೆದುಹಾಕು. ನಿನ್ನ ಕೆಟ್ಟ ನಡತೆ ನಿಯಮ ತೆಗೆದುಹಾಕು. ನಿನ್ನ ಕೆಟ್ಟ ಅಭ್ಯಾಸಗಳು ತೆಗೆದುಹಾಕು. ಪರದೂಷಣೆ ಮಾಡುವ ನಿಯಮ ತೆಗೆದುಹಾಕು. ಇದೆಲ್ಲವೂ ದೇವನಿಗೆ ವಿರೋಧವಾದದ್ದು. ದೇವನ ಸ್ವಭಾವ ಏನು? ತಾಳ್ಮೆ. ದೇವನ ಸ್ವಭಾವ ಕರುಣೆ. ದೇವನ ಸ್ವಭಾವ ಪ್ರೀತಿ. ದೇವನ ಸ್ವಭಾವ ಕ್ಷಮೆ. ದೇವನ ಪ್ರೀತಿ ಎಲ್ಲರನ್ನ ಪ್ರೀತಿ ಮಾಡೋದು. ನಿಮ್ಮ ಜನಾಂಗ ನಾವು ಕನ್ನಡದವ್ರನ್ನೇ ಪ್ರೀತಿ ಮಾಡೋದು, ತಮಿಳವ್ರನ್ನೇ ಪ್ರೀತಿ ಮಾಡೋದು, ಆಯಾ ಭಾಷೆ ಎಲ್ಲ. ದೇವನ ವಾಕ್ಯ ಹೇಳ್ತದೆ, ಎಲ್ಲರನ್ನ ಒಳಗೊಂಡಂತ ಈ ಲೋಕದಲ್ಲಿ ನೀನು ಎಲ್ಲರನ್ನ ಪ್ರೀತಿಸಿ ಎಲ್ಲರ ಮಧ್ಯದಲ್ಲಿ ನಿನ್ನನ್ನು ನಾನು ಆರಿಸಿಕೊಂಡಿದ್ದೇನೆ, ನೇಮಿಸಿಕೊಂಡಿದ್ದೇನೆ. ಆರಿಸಿ ನೇಮಿಸಿದಂತ ಜನ ನಾವು. ಅದಕ್ಕಾಗಿ ಇಲ್ಲಿ ಮೋಶೆಗೆ ಹೇಳ್ತಾರೆ, ಮೋಶೆ ಈ ಜನ ಇದೇ ರೀತಿಯಲ್ಲಿ ಮಾಡಬೇಕು. ಇವರು ಉಳಿ ರಹಿತ, ಯಾವ ಪದಾರ್ಥವನ್ನ ತಿನ್ನಕೂಡದು. ಹಂಗಂದ್ರೆ ಉಳಿ ಎಂಬುದಾಗಿ ಹೇಳುವಾಗ, ನೀವು ದೋಸೆ ಇಟ್ಟಲ್ಲ, ನಾಳೆ ದೋಸೆ ಸುಡಬೇಕು, ನಾಳೆ ಬೆಳಗ್ಗೆನೆ ಅಕ್ಕಿ ಆಡಿಸಿ ದೋಸೆ ಸುಡ್ತೀರಾ? ಯಾಕೆ? ಹಿಂದಿನ ದಿನ ಅದು ಮಧ್ಯಾಹ್ನ ಉನಿ ಹಾಕಿ ಸಂಜೆ ಆಡಿಸಿ ಒಬ್ಬೊಬ್ಬರ ಕೈಯಲ್ಲಿ ಉಳಿ ಹಿಡಿಯಲ್ಲ, ಹೌದಲ್ಲ? ಒಬ್ಬೊಬ್ಬರ ಕೈಯಲ್ಲಿ ಏನೇ ಆಡಿಸಿ, ಕೈ ಆಡಿಸಿ ಕಾಲು ಆಡಿಸಿದ್ರು ಉಳಿ ಹಿಡಿಯಲ್ಲ. ಅದಾದ್ಮೇಲೆ ಅದನ್ನ ಕಲಿಸ್ತೀರ ಕೈ ಹಾಕಿ, ಮಾರನೇ ದಿವಸಕ್ಕೆ ಅದು ಉಕ್ಕತ್ತೆ, ಉಳಿ ಹಿಡಿಯತ್ತೆ. ಆಗ ದೋಸೆ ಸುಡುವಾಗ ದೋಸೆಯು ನಿಮಗೆ ಸಫಿಷಿಯೆಂಟ್ ಆಗಿ ಎಲ್ರಿಗೂ ಸಿಗತ್ತೆ. ಅದು ಉಳಿ ಹಿಡಿದೇ ಇದ್ರೆ ದೋಸೆ ಅನ್ನಿಸ್ಕೊಳತ್ತಾ? ಏನಮ್ಮ ಇಷ್ಟು ಗಟ್ಟಿಯಾಗಿದೆ ದೋಸೆ, ಹೌದಲ್ಲ? ಪ್ರಿಯ ಸಹೋದರ, ಪ್ರಿಯ ಸಹೋದರಿ, ಈ ದೋಸೆ ಹಿಟ್ಟನ್ನ ಮಾರನೇ ದಿವಸ ನೀವು ದೋಸೆ ಸುಟ್ಟು ತಿನ್ನುವಾಗ ಬಾಯಲ್ಲಿ ಇಡ್ಲಿಕ್ಕೆ ಆಗೋದಿಲ್ಲ. ಬಾಯಲ್ಲಿ ಇಟ್ಟರೆ ಸಾಕು, ಹುಳಿ, ಭಯಂಕರ ಹುಳಿ, ತಿನ್ಲಿಕ್ಕೆ ಆಗಲ್ಲ. ಆದರೆ ಇವತ್ತು ಆಡಿಸಿದ್ದು ಮಾರನೇ ಬೆಳಗ್ಗೆ ಸುಡುವಾಗ ಒಳ್ಳೆ, ಸಂಜೆ ನೀವು ಸುಡುವಾಗ ಅದು ಹುಳಿ, ಭಯಂಕರ ಹುಳಿ, ತಿನ್ಲಿಕ್ಕೆ ಸಾಧ್ಯ ಇಲ್ಲ. ನೋಡಿದಿರಾ? ಇದಕ್ಕೆ ದೇವನ ವಾಕ್ಯ ಹೇಳ್ತದೆ, ಹೆಚ್ಚಾದಂತ ಹುಳಿ ಹಾಗೂ ಈ ಹುಳಿ ಇಲ್ಲದ ರೊಟ್ಟಿಯನ್ನ ನೀನು ತಿನ್ನು. ಅದರ ಅರ್ಥ, ನೀನು ಯಾವ ಕಾರಣಕ್ಕೂ ನೀರನ್ನ ಸೇರಿಸಿದಂತ ಹಾಲಾಗಿರಬಾರದು. ಹಾಲು ಗಟ್ಟಿಯಾಗಿ ಕರೆದಂತ ಹಾಲಾಗಿರ್ಬೇಕು. ಅದರಲ್ಲಿ ನೀರು ಬೆರಕೆ ಮಾಡಬೇಡ. ವಾಕ್ಯದಲ್ಲಿ ಬೆರಕೆ ಇಲ್ಲ, ನನ್ನ ವಾಕ್ಯದಲ್ಲಿ ಬೆರಕೆ ಇಲ್ಲ, ನನ್ನ ಮಾತಲ್ಲಿ ಬೆರಕೆ ಇಲ್ಲ. ಅದಕ್ಕೆ ಹುಳಿ ಇಲ್ಲದ, ಆ ಅರ್ಥಕ್ಕೆ ದೇವನ ವಾಕ್ಯ ಹೇಳ್ತದೆ, ಹುಳಿ ಇಲ್ಲದ ಪದಾರ್ಥ ಅಂದ್ರೆ ನೀನು ತಿನ್ನುವಂಥದ್ದು ಅದು ಶುದ್ಧವಾಗಿರ್ಲಿ. ಈ ಶುದ್ಧವಾಗಿರುವಂತ ಕಾರ್ಯಕ್ಕೆ ದೇವನ ವಾಕ್ಯ ಹೇಳ್ತದೆ, ಈ ರೀತಿ ಈ ನಿಯಮವನ್ನ ಪಾಲಿಸಿ ನೀವು ಜೀವಿಸಬೇಕು. ಚೈತ್ರ ಮಾಸದಲ್ಲಿ ದೇವನು ನಿಮ್ಮನ್ನ ಆ ಕೆಟ್ಟ ದುಷ್ಟ ಫರೋಹ ರಾಜನಿಂದ ಹೊರಗೆ ಬರಮಾಡಿದಂತ ದಿನವನ್ನ ಘೋಷಿಸು. ಇದರ ಅರ್ಥ ಏನು? ನೀವೆಲ್ಲ, ನೀವು, ನಾನು, ನನ್ನ ಸೇರಿಸಿ ನಾನು ರಕ್ಷಣೆ ಹೊಂದಿಕೊಳ್ಳದೆ ಇದ್ರೆ ಇವತ್ತು ನಾನು ಇಲ್ಲಿ ಇರ್ತಿರ್ಲಿಲ್ಲ. ಸೇಮ್ ನಿಮ್ಮಂಗೆ ನನ್ನಂಗೆ ನಾವು ಭಾನುವಾರ ಚರ್ಚಿಗೆ ಬಂದು ಹೋಗ್ತಾ ಇದ್ವಿ. ಲೋಕದ ಜನ ಕುಡಿಯೋದು, ನಾನಾ ರೀತಿ ಪಾಪದಲ್ಲಿರುವಂಥದ್ದು, ಚಾಡಿ ಹೇಳಿ ಚಾಡಿ ಕೇಳಿ ಈ ರೀತಿಯಾಗಿ ಜೀವನ ಮಾಡುವಂಥ ಲೋಕದ ಜನ ಆ ರೀತಿ ಇರ್ತಿದ್ವಿ. ದೇವರು ನಮ್ಮನ್ನು ಆರಿಸಿಕೊಂಡ ಮೇಲೆ ಇಲ್ಲಿ ಈ 30 ವರ್ಷಗಳ ಕಾಲ ಈ ಸೇವೆಯನ್ನು ನಾವು ಮಾಡುವಾಗ ನಮ್ಮ ಮೂಲಕ ಅನೇಕ ಜನ ಮಾನಸಾಂದ್ರವು ಹಾಗೂ ನಮ್ಮನ್ನ ದೇವನು ಅನೇಕ ರೀತಿಯಲ್ಲಿ ನಮ್ಮನ್ನ ನಡೆಸುವಾಗ ದೇವನ ವಾಕ್ಯ ಹೇಳ್ತದೆ, ಹಾಲು ಜೇನು ಹರಿಯುವಂತ ನಾಡು, ಅದಕ್ಕೆ ನಾನು ನಿಮ್ಮನ್ನ ನಡೆಸ್ತೇನೆ. ಈ ಹಾಲು ಜೇನು ಹರಿಯುವಂತ ನಾಡು ಕೇವಲ ಕಾನಾನ್ ನಾಡು ಮಾತ್ರ ಅಲ್ಲ. ನಮ್ಮನ್ನ ಕಷ್ಟ ಸಂಕಷ್ಟದಲ್ಲಿ ಇರುವಂತ ನಿಮಗೆ ನನಗೆ ಎಲ್ರಿಗೂ ದೇವನ ವಾಕ್ಯ ಹೇಳ್ತದೆ, ಅಲ್ಲಿ ಹಾಲು ಮತ್ತು ಜೇನು ಹರಿಯುವಂತ ನಾಡು. ಅದರ ಅರ್ಥ, ಈ ನಾಡು ನಮ್ಮನ್ನ ಕೈ ಹಿಡಿದು ದೇವರು ನಡೆಸಿ ಕಷ್ಟದಿಂದ, ದುಃಖದಿಂದ, ವೇದನೆ, ಸಂಕಟದಿಂದ ನಾವು ಇರುವಂತ ಈ ಕೆಟ್ಟ ಒಂದು ಪ್ರದೇಶದಿಂದ
ನನ್ನನ್ನು ಇನ್ನೊಂದು ಪ್ರದೇಶಕ್ಕೆ, ಅಂದರೆ ನಿಮ್ಮ ಆತ್ಮವು ಶರೀರವು ಪಾಪದಲ್ಲಿ ಇದ್ದಾಗ, ಈ ಪಾಪದ ನಾನಾ ರೀತಿಯಲ್ಲಿ ಕೆಟ್ಟ ರೀತಿಯಲ್ಲಿ ಲೋಕದ ಎಲ್ಲಾ ಪಾಪಗಳನ್ನು ತುಂಬಿಕೊಂಡಂತ ಒಂದು ಯೂಸ್ಬಿಯಲ್ಲಿ ಬೆಳಗ್ಗೆ ಹೊತ್ತು ಕಾರ್ಪೊರೇಷನ್ ಇಂದ ಒಂದು ವ್ಯಾನ್ ಬರ್ತದೆ. ಅದು ಬರುವಾಗಲೇ ಶಿಲ್ಪಿ ಹೊಡ್ಕೊಂಡು ಬರ್ತಾನೆ, ಇಲ್ದಿರೋ ಒಂದು ರೆಕಾರ್ಡ್ ಆಗ್ತಾನೆ. ಏನ್ ರೆಕಾರ್ಡು? ದಯವಿಟ್ಟು ಕಸಾನ ಎಲ್ಲೂ ಆಗ್ಬೇಡ್ರಿ. ಈಗೋ ಮಮ್ಮಿ ನೀ ಏನ್ ಮಾಡ್ತಾ ಇದ್ದೀಯಾ? ಓ ನಾನು ಹಸಿ ಕಸಾನ ಒಂದು ಕಡೆ ಹಾಕ್ತಾ ಇದ್ದೇನೆ, ಒಣಗಿದ ಕಸಾನ ಇನ್ನೊಂದು ಕಡೆ ಹಾಕ್ತಾ ಇದ್ದೇನೆ, ಹೌದಲ್ಲ? ಇದೆಲ್ಲ ಅಡ್ವರ್ಟೈಸ್ ಮಾಡಿ ಬರ್ತಾನೆ. ನಿಮ್ಮ ಮನೆ ಕಸ ಕೊಡ್ತೀರಿ? ಆ ಬೀದಿಲಿ ಎಲ್ಲ ಎಷ್ಟು ಜನ ಎಲ್ಲಾ ಕಸ ಕೊಡ್ತಾರೆ. ಎಲ್ಲ ಕಸವನ್ನ ಅವನು ಇದು ನಿಮ್ಮ ಮನೆ ಕಸ, ಇದು ಇನ್ನೊಬ್ಬರ ಮನೆ ಕಸ ಅಂತ ಅಲ್ಲಿ ಬೇರೆ ಬೇರೆ ಇಡ್ತಾನ. ಎಲ್ಲವೂ ಒಂದೇ ಆ ಗಾಡಿಯಲ್ಲಿ ತುಂಬ್ತಾನೆ. ಆದರೆ ಹಸಿ ಕಸ ಒಂದು ಕಡೆ, ಒಣಗಿದು ಒಂದು ಕಡೆ ತುಂಬ್ತಾನೆ. ಕರೆಕ್ಟಾ? ಹೌದಾ? ಪಾಪ ಮಾಡುವ ಮನುಷ್ಯ, ನೀನು ಒಳ್ಳೆಯದನ್ನ ಮಾಡಿದರೆ ಒಳ್ಳೆಯ ದೇವನ ಸಾನ್ನಿಧ್ಯ ಇಲ್ಲಿಯೂ ಪರಲೋಕದಲ್ಲಿ, ಕೆಟ್ಟದ್ದು ಮಾಡಿದಲ್ಲಿ ನೀನು ಇಲ್ಲಿಯೂ ಕೆಟ್ಟದ್ದು, ಅದಾದ ಮೇಲೆ ಸ್ವರ್ಗಕ್ಕೆ ಯಾವ ಕಾರಣಕ್ಕೂ ಹೋಗ್ಲಿಕ್ಕೆ ಸಾಧ್ಯವಿಲ್ಲದೆ ಅಡಿಯಲ್ಲಿರ್ತಕ್ಕಂಥ ಗಂಧಕ, ಬೆಂಕಿಯಲ್ಲ ಅದು, ಗಂಧಕದಿಂದ ಉರಿಯುವ ಆ ಅಗ್ನಿಯ ಸರೋವರ ನಮ್ಮ ಪಾಪ ಮಾಡುವಂತ ವ್ಯಕ್ತಿಗೆ ಗತಿ. ಅದಕ್ಕೆ ಇಲ್ಲಿ ದೇವನ ವಾಕ್ಯ ಮೋಶೆಗೆ ಹೇಳ್ತಾರೆ, ಮೋಶೆ ಇವರಿಗೆ ಜ್ಞಾಪಿಸು, ಆ ಕೆಟ್ಟ ಕಾರ್ಯದಿಂದ, ಕೆಟ್ಟ ಆಲೋಚನೆಯಿಂದ ದಿನಂಪ್ರತಿ ಅಳುವಂತ ಜನರನ್ನ, ದಿನಂಪ್ರತಿ ಈ ಲೋಕದ ನಾನಾ ಜಂಜಾಟದಿಂದ ಕೂಡಿರ್ತಕ್ಕಂಥ ಈ ಜನರನ್ನ ನಾನು ಎಲ್ಲಿಗೆ, ಆ ಪರಿಶುದ್ಧವಾದಂಥ ನಾಡಿಗೆ ನಿನ್ನನ್ನ ಕರ್ಕೊಂಡು ಹೋಗ್ಲಿಕ್ಕಾಗಿ ನೇಮಿಸಿದ್ದೇನೆ. ನಿನ್ನನ್ನ ಅವರಿಗೆ ಒಂದು ಗುರುವಾಗಿ, ಶ್ರೇಷ್ಠ ವ್ಯಕ್ತಿಯಾಗಿ ನೇಮಿಸಿದ್ದೇನೆ. ಅವ್ರಿಗೆ ಹೇಳು, ಚೈತ್ರ ಮಾಸದಲ್ಲಿ ಹೊರಟಂತಹ ದಿನವನ್ನ ಘೋಷಿಸು, ಅವರನ್ನ ದಿನಂಪ್ರತಿ ಜ್ಞಾಪಕಾರ್ಥವಾಗಿ ಕೃತಜ್ಞತೆಯಾಗಿ ದೇವನಿಗೆ ಅವರ ಪ್ರಾರ್ಥನೆಯನ್ನ ಸಲ್ಲಿಸ್ರಿ. ಹೇಳಿ ವಿಷಯಕ್ಕೆ ಬರೋಣ. ದೇವರು ನಮ್ಮನ್ನು ಆರಿಸ್ಕೊಂಡ್ರು. ದೇವರು ನಮ್ಮನ್ನು ಆರಿಸಿ, ನೀವು ದೀಕ್ಷೆ ತೆಗೆದಿರ್ಬೋದು, ಇಲ್ಲ ತೆಗೆದೇ ಇರಬಹುದು, ಆದ್ರೆ ದೇವನ ವಾಕ್ಯ ಹೇಳ್ತದೆ, ನೀನು ನಿನ್ನ ಹಳೆಯ ಸ್ವಭಾವವನ್ನು ಬಿಟ್ಟು ನೂತನ ಸ್ವಭಾವವನ್ನು ಧರಿಸಿದ ಮೇಲೆ ನೀನು ಎಷ್ಟು ಜನರ ಆತ್ಮವನ್ನ ಗೆದ್ದಿದೀಯಾ? ನಾ ಕೆಟ್ಟವರು, ಪ್ರತಿಯೊಬ್ಬರು ಪಾಪಿಗಳು, ನಿಂತಂತ ನಾನು ಪಾಪಿ. ಈ ರಕ್ಷಣೆ ಹೊಂದಿಕೊಂಡ ಮೇಲೆ ದೇವನ ಆ ಪರಿಶುದ್ಧವಾದ ಸಾನ್ನಿಧ್ಯದಲ್ಲಿ ದೇವನ ವಾಕ್ಯವನ್ನ ಕೇಳಿ ನನ್ನ ಸಂಪೂರ್ಣವಾದಂಥ ಕೆಟ್ಟದೆಲ್ಲವನ್ನ ತೊರೆದು ನಾನು ನೀತಿವಂತನಾಗಿ ಜೀವಿಸಬೇಕು ಎಂಬುದಾಗಿ ಪ್ರಯತ್ನಿಸಿ ನಡೆಯುವಾಗ ನಾನು ನನ್ನ ಆತ್ಮವನ್ನ ಕಾಪಾಡಿ ನನ್ನ ಶರೀರದೊಂದಿಗೆ ಇನ್ನಷ್ಟು ಆತ್ಮವನ್ನ ದೇವರ ಕಡೆಗೆ ಕರ್ಕೊಂಡು ಬಂದಿದ್ದೇನೆ. ಇದು ಲೆಕ್ಕ. ಈ ಲೆಕ್ಕಕ್ಕೆ ದೇವರು ನಮ್ಮೆಲ್ಲರನ್ನ ಕೇಳ್ತಾರೆ, ಎಷ್ಟು ಆತ್ಮವನ್ನ ನೀನು ಕರ್ಕೊಂಡು ಬಂದಿದ್ದೀಯಾ?